ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ? ನಮ್ಮ ಅಂತಃಕರಣ ಯಾವಾಗಲೂ ಶುದ್ಧ ಮಾಡ್ಕೋಬೇಕು. ಪರಮಾರ್ಥಕ್ಕೆ ಬಂದ ಮೇಲೆ ಪ್ರಪಂಚದಲ್ಲಿದ್ದಾಗ ಈ ಶಬ್ದದ ಬಳಕೆನೂ ನಾವು ಯಾವತ್ತಿಗೂ ಮಾಡಿಲ್ಲ. ಅಂತಃಕರಣ ಅಥವಾ ವಿದೇಹ ಸ್ಥಿತಿ, ನಾಮಸ್ಮರಣೆ, ಇಂಥದ್ದು ಯಾವ ಥರವಾದ ಒಂದು ಶಬ್ದ ಬಳಕೆನ ನಾವು ಜೀವನದಲ್ಲಿ ಪ್ರಪಂಚದಲ್ಲಿದ್ದಾಗ ಮಾಡಿಲ್ಲ. ಆದರೆ ಪ್ರಪಂಚದಲ್ಲಿಂದ ಪರಮಾರ್ಥಕ್ಕೆ ಒಂದು ತಿರುವು ಪರಮಾತ್ಮ ನಮಗೆ ಕರ್ಕೊಂಡು ಬರ್ತಾನೆ. ಏನೋ ಒಂದು ಜೀವನದಲ್ಲಿ ಘಟನೆ ಆಗತ್ತೆ, ನಮ್ಮ ಮನಸ್ಸು ಆ ಪ್ರಪಂಚದಿಂದ ವಿರಕ್ತ ಆಗತ್ತೆ. ಪ್ರಪಂಚ ಇಷ್ಟೇನಾ ಅಂತ ನಮಗೆ ಸತ್ಯ ಕಂಡು ಬರುತ್ತದೆ. ಆವಾಗ ಪರಮಾತ್ಮನ ಕಡೆ ನಾವು ಹೊರಳಕ್ಕೆ ಪರಮಾತ್ಮನೇ ಅನುಕೂಲ ಮಾಡೋದು. ಅವನೇ ಗುರು ಹತ್ರ ದೂಕ್ತಾನೆ, ಗುರು ನಮ್ಮನ್ನು ಭಗವಂತನ ಹತ್ರ ದೂಕ್ತಾನೆ. ಇದೆಲ್ಲವೂ ಪರಮಾತ್ಮನ ಒಂದು ಆಟ. ಎಂಥ ಒಂದು ವಿಸ್ಮಯವಾದ ಆಟ ಅಂದರೆ, ಖೇಳ ತುಸೆ ಭಗವಾನ್ ಚಿದಂಬರ ಅಂತೀವಿ ಅಂದರೆ ಆ ಪರಮಾತ್ಮನೇ ನಮಗೆ ಆ ಗುರು ಹತ್ರ ಹೋಗಹಂಗೆ ಮಾಡ್ತಾನೆ. ಆ ಗುರು ನಮಗೇನು ಮಾಡ್ತಾನಪ್ಪ, ಮತ್ತೆ ಹೊರಗಿಂದ ಗುರು ಏನು ಮಾಡ್ತಾನೆ, ಒಳಗೆ ದೂಕಿ ಪರಮಾತ್ಮ ನೀನು ಒಳಗೇ ಇದ್ದಾನಪ್ಪ, ಹೊರಗೆಲ್ಲೂ ಅವನನ್ನು ಕಂಡುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಳಗೂ ಹೊರಗೂ ಎಲ್ಲ ಸರ್ವತ್ರ ಅವನು ವ್ಯಾಪಿಸಿದಾನೆ ಅನ್ನಕ್ಕೆ ಫಸ್ಟ್ ನೀನು ಒಳಗೆ ಕಂಡುಕೋ ಅವನನ್ನು. ಅವಾಗ ನಿನಗೆ ಸರ್ವತ್ರದಲ್ಲೂ ಅವನು ಕಾಣಿಸ್ತಾನೆ ಎಂಬುವ ಒಂದು ಸ್ಥಿತಿ ನೀನು ಮುಟ್ಲಿಕ್ಕೆ ಸಾಧ್ಯತೆ ಆಗುತ್ತದೆ ಅಂತ ಜ್ಞಾನವನ್ನು ನೀಡ್ತಾನೆ ಗುರು ಬಂದು. ಈ ಒಂದು ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಅಂತಃಕರಣದಲ್ಲಿ ಏನು ಭಾವನೆಗಳಿರುತ್ತೋ, ಅಂತಃಕರಣ ಅಂದರೆ ನಾವು ಹೇಳ್ಬೋದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ. 95% ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಜನ್ಮಾಂತರದ ಇಚ್ಛೆ, ಆಕಾಂಕ್ಷೆಗಳು, ವಾಸನಗಳು ಅಡಗಿರತ್ತೆ. ಅದು ಸದ್ವಾಸನ ಇರಬಹುದು ಅಥವಾ ದುರ್ವಾಸನ ಇರಬಹುದು. ಪ್ರಾಪಂಚಿಕ ಐಹಿಕ ಬೇಡುವಂಥ ಒಂದು ವಾಸನ ಇರಬಹುದು, ಅಥವಾ ಪಾರಮಾರ್ಥಿಕ ಪರಮಾತ್ಮನ ಕುರಿತಾಗಿ ನಮ್ಮ ಸಾಧನ ಯಾವ ಮಟ್ಟದಲ್ಲಿರುತ್ತೋ ಅಂಥ ಒಂದು ಪಾರಮಾರ್ಥಿಕ ವಾಸನೆಗಳು ಇರಬಹುದು. ಸಾತ್ವಿಕ ವಾಸನೆ ಇರಬಹುದು, ರಾಜಸಿಕ ತಾಮಸಿಕ ವಾಸನೆಗಳು ಇರಬಹುದು. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಈ ಅಭಂಗದಲ್ಲಿ, ಅಂತಃಕರಣಿ ಬೀಜ ಜೈಸೆ ಫಳ ಏತಸೆ ತೈಸೆ ಭೂಮಿ ಪೋಟಿ ಬೀಜ ಪೇರಿ ತೇಚಿ ಪೀಕ ಏತೇವರಿ ಇತರವಾಯ ವರೀಲ ಬೋಲ ಬೀಜ ಜಾಣಾವಿ ಜೈಸೆ ಪೋಲ ಚಿದಂಬರ ದಾಸಮಣೆ ಅಂತಃಕರಣ ಚಿದಂಬರ ದಾಸಮಣೆ ಅಂತಃಕರಣ ಶುದ್ಧಕರಣೆ. ಅಂತಃಕರಣದಲ್ಲಿ ಬೀಜ ಹಿಂಗಿರುತ್ತೋ ಅದರಂತೆ ಫಲ ನಮಗೆ ಸಿಗತ್ತೆ. ಅಂದರೆ ಈಗ ನಾವು ಯಾವ ಬೀಜವನ್ನು ಭೂಮಿದಲ್ಲಿ ಹಾಕ್ತೀವೋ ಅದರಂತೆ ಭೂಮಿ ಪೋಟಿ ಬೀಜ ಪೇರಿ ತೇಚಿ ಪೀಕ ಏತೇವರಿ. ಭೂಮಿದಲ್ಲಿ ನಾವು ಒಂದು ಮಾವಿನ ಹಣ್ಣಿನ ಹಾಕಿದ್ರೆ ಮಾವಿನ ಹಣ್ಣಿನ ಗಿಡ ಬರುತ್ತೆ. ಒಳ್ಳೆ ಗೋಧಿ ಕಾಳುಗಳು ಹಾಕಿದ್ರೆ, ಜೋಳದ ಕಾಳು ಹಾಕಿದ್ರೆ ಜೋಳದ ಫಸಲು ಬರುತ್ತೆ. ಫಳ ಏತಸೆ ತೈಸೆ. ಅಂತಃಕರಣದಲ್ಲಿ ಇಲ್ಲಿ ನಾವು ಬಾಹ್ಯವಾಗಿ ನೋಡಿದ್ರೆ ನಾವು ಹೊಲದಲ್ಲಿ ಯಾವ ಬೀಜ ಬಿತ್ತತೀವೋ ಅದೇ ಫಲ ನಮಗೆ ಸಿಗತ್ತೆ. ಅದರಂತೆ ನಮ್ಮ ಅಂತಃಕರಣದಲ್ಲಿ ಬೀಜ ಅಂದರೆ ಯಾವ ಬೀಜನಪ್ಪ, ಎಲ್ಲಿದಾವ ಬೀಜಗಳು ಹಂಗೆ ಹುಡ್ಕೊಂಡು ಹೋಗಬೇಕು ಅಂದರೆ ಅಂತಃಕರಣದಲ್ಲಿರುವ ವಾಸನಗಳು ಅವು ಹೆಂಗಿರ್ತಾವಪ್ಪ, ಒಂದು ಕಂಪ್ಯಾರಿಸನ್ಗಂದರೆ ಬೀಜ ರೂಪದಲ್ಲಿ ಇರ್ತಾವೆ. ನಮಗೆ ಏನಕ್ಕಾರು ಹೋಲಿಕೆ ಮಾಡಿದಾಗೆ ಅದು ನಮಗೆ ಅರ್ಥ ಆಗೋದು ಶಬ್ದ. ಏನು ಈ ಅಂತಃಕರಣದಲ್ಲಿ ಬೀಜ ಹೆಂಗಿರ್ತಾವಪ್ಪ, ಈ ಮೆಂತ್ಯ ಕಾಳು, ಸಾಸಿವೆ ಕಾಳು, ಜೀರಿಗೆ ಕಾಳು ಹಂಗಿರ್ತಾವ? ಇಲ್ಲ. ಅವು ಸೂಕ್ಷ್ಮಾತಿ ಸೂಕ್ಷ್ಮ ಬೀಜಗಳು, ಕಣ್ಣಿಗೆ ಕಾಣದಂತೆ ಇರುವ ಮೈಕ್ರೋಸ್ಕೋಪಿಕ್ ಹೆಂಗೆ ನಾವು ನೋಡ್ತೀವೋ ಸೆಲ್ಸ್ ಎಲ್ಲ ಬಯೋಲಜಿದಲ್ಲಿ ಎಕ್ಸ್ಪೆರಿಮೆಂಟಲ್ಲಿ, ಅದರಂತೆ ಮೈಕ್ರೋಸ್ಕೋಪಿಕ್ಕಿಂತನೂ ಸೂಕ್ಷ್ಮಾತಿ ಸೂಕ್ಷ್ಮ ಬೀಜಗಳು. ಕಣ್ಣಿಗೂ ಕಾಣಿಸೋದಿಲ್ಲ, ಅಥವಾ ನಾವು ಒಳಗೆ ಹೊಕ್ಕೊಂಡು ನೋಡಿದ್ರೂ ಕಾಣಿಸೋದಿಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ ಅಣು 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 ಅಂತೆ ಆ ಬೀಜಗಳು ನಮ್ಮ ಅಂತಃಕರಣದಲ್ಲಿ. ಯಾವ ಬೀಜ? ವಾಸನೆಯ ಬೀಜ. ಆ ವಾಸನೆಯ ಬೀಜ ಹೆಂಗಿರುತ್ತೋ ಅದರಂತೆ ಆ ಭೂಮಿ ಮೇಲೆ, ಮನಸ್ಸಿನ ಭೂಮಿ ಮೇಲೆ ಬಿತ್ತು, ಬೀಜಗಳು ಒಳಗಿಂದ ಆಚೆ ಬಂತು ಅಂದರೆ ಅಂಥ ಗಿಡಗಳೇ ಬರುತ್ತೆ. ಅದಕ್ಕೇನಂತಾರೆ, ಬೋಯಾ ಪೇಡ್ ಬಬೂಲ್ಕ ಆಮ ಕಹಾತೆ ಹೋಯ. ಬಬೂಲ್ಕ ಪೇಡ್ ಬಾಬಳಿ ಗಿಡ, ಮುಳ್ಳಿನ ಗಿಡ ಹಚ್ಚಿಬಿಟ್ಟು ನಾನು ಮುಳ್ಳಿನಷ್ಟು ಮೈ ತುಂಬ ಮುಳ್ಳು ಹಚ್ಕೊಂಡ್ಬಿಟ್ಟು ಮುಳ್ಳಿನಂತೆ ಮಾತಾಡಿ ನಿಂದನೆ ಮಾಡಿ ಒಬ್ಬರು ಅಪಮಾನ ಮಾಡಿದ್ರೆ ನನಗೆ ಮಾವಿನ ಹಣ್ಣು ಅಂತ ಹಂಗೆ ಸಿಗತ್ತಾ? ನನಗೆ ಬಂದವರೆಲ್ಲ ಕೊಂಡಾಡ್ರಿ, ಒಳ್ಳೆ ಮಾತಾಡ್ರಿ ನನ್ನ ಜೊತೆಗೆ, ಆ ಸಾಧ್ಯ ಆಗತ್ತಾ?
ಬೋಯಾ ಪೇಡ್ ಬಬೂಲ್ಕ ಆಮ್ ಕಹಾತೆ ಹೋಯ. ಆಮ್ ಹಿಂಗೆ ಸಿಗತ್ತೆ ನಮಗೆ ಸಾಧ್ಯ? ಬಾಬಳಿ ಗಿಡ ಹಚ್ಚಿದ್ರೆ ಬಾಬಳಿ ಗಿಡನೇ ಸಿಗತ್ತೆ, ಮಾವಿನ ಹಣ್ಣು ಗಿಡ ಹಚ್ಚಿದ್ರೆ ಮಾವಿನ ಹಣ್ಣು ಗಿಡನೇ ಸಿಗತ್ತೆ. ಸಂತರ ಹತ್ರ ಹಿಂಗಿರತ್ತಪ್ಪ, ಅವ್ರು ಮಾವಿನ ಹಣ್ಣು ಗಿಡ ಹಚ್ಕೊಂಡು ಕೂತಿರ್ತಾರೆ. ಯಾರು ಬಂದರೆ ಅವ್ರು ಮಾವಿನ ಹಣ್ಣು ತೊಗೊಂಡೋಗ್ರಪ್ಪ ಅಂತಿರ್ತಾರೆ. ಅಂದರೆ ಅಷ್ಟು ಮಾಧುರ್ಯದಿಂದ ರಸಯುಕ್ತವಾಗಿ ಪ್ರೇಮ ಅನುಕಂಪದಿಂದ ಅವ್ರು ಯಾರು ಹೋಗ್ತಾರೋ ಅವ್ರನ್ನ ಮಾತಾಡಿಸ್ತಾರೆ. ಅವ್ನು ಕಳ್ಳಾನೇ ಬಂದಿರಬಹುದು, ಸುಳ್ಳಾನೇ ಬಂದಿರಬಹುದು, ಪಾಪಿನೇ ಬಂದಿರಬಹುದು, ದುರಾಚಾರಿ ಬಂದಿರಬಹುದು, ಒಳ್ಳೆ ಸಾತ್ವಿಕ ಭಕ್ತ ಬಂದಿರಬಹುದು. ಆದರೆ ಸಂತರು ಯಾವತ್ತೂ ಭೇದವನ್ನು ಮಾಡೋದಿಲ್ಲ. ಈ ಭೇದ ಮಾಡೋ ಬುದ್ಧಿ ಯಾರಿಗಿದೆ? ಮನುಷ್ಯನಿಗೆ. ಪ್ರಾಪಂಚಿಕ ಮನುಷ್ಯ ಇಂಥದೇ ಭೇದ ಬುದ್ಧಿ ಮಾಡಿಕೊಂಡು ಅವಾಗ ಅದಕ್ಕೆ ಅವ್ರು ಹೇಳ್ತಾರೆ, ಅಂತಃಕರಣದಲ್ಲಿ ಹೆಂಗೆ ಬೀಜ ಇರುತ್ತೋ ಅದರಂತೆ ಫಲ ಸಿಗತ್ತೆ. ಭೂಮಿಯಲ್ಲಿ ಏನು ಬೀಜವನ್ನು ಹಾಕ್ತೀವೋ ಅದರಂತೆ ಫಸಲು ನಮಗೆ ಬರುತ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಯಾವಾಗಾರು ಏನಾರು ಆದರೆ ಗುರುಗಳು ಹೇಳ್ತಿದ್ರು, ನಮ್ಮ ಗುರುಗಳು ಯಾವಾಗಲೂ, ಆ್ಯಸ್ ಯು ಸೋ ಯು ಶಲ್ ರೀಪ್. ನೀನು ಯಾವ್ಯಾವ ಜನ್ಮದಲ್ಲಿ ಏನೇನು ಬಿತ್ತನೆ ಮಾಡಿದೆಯೋ ಅದರ ಫಸಲು ಈ ಜನ್ಮದಲ್ಲಿ ಕಂಡು ಬರುತ್ತಾ ಇರುತ್ತದೆ. ಅಂದರೆ ಕರ್ಮಫಲ. ಯಾವ್ಯಾವ ಕರ್ಮ ಮಾಡಿದೀವಿ ನಮಗೆ ಗೊತ್ತಿಲ್ಲ. ಆ ಕರ್ಮಫಲ ಅನುಭವಿಸೋ ಸಮಯ ಬಂದಾಗ ನಮಗೆ ಆ ಫಲ ಇಷ್ಟ ಆಗೋದಿಲ್ಲ. ಸುಖದ ಫಲ ಸಿಕ್ಕಿದ್ರೆ ಬಹಳ ಖುಷಿಯಾಗತ್ತೆ, ಬಹಳ ಆನಂದ ಆಗತ್ತೆ, ಮನಸ್ಸು ಉಬ್ಬಿ ಬಿಡುತ್ತೆ ಅಹಂಕಾರದಲ್ಲಿ. ಆದರೆ ದುಃಖದ ಕರ್ಮ ಫಲ ಅನುಭವಿಸ್ಬೇಕಾದ್ರೆ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಅವಾಗ ಅದು ಬಿದ್ದು ಹೋಗುತ್ತೆ, ಬೇಜಾರಾಗತ್ತೆ, ಅಳತ್ತೆ, ನನಗೆ ಯಾಕೆ ಜೀವನದಲ್ಲಿ ಬಂದಿದೆಯಪ್ಪ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅಂತಃಕರಣದಲ್ಲಿ ಎಂಥ ಬೀಜವನ್ನು ನೀವು ಬಿತ್ತಿದೆಯೋ, ಈ ಜನ್ಮಾಂತರದ ವಾಸನೆಗಳ ಅಂತಃಕರಣದಲ್ಲಿ ಎಂಥ ಬೀಜಗಳು ಇಟ್ಕೊಂಡಿದೆಯೋ ಅಂಥದೇ ಫಲ ಸಿಗತ್ತೆ. ಒಳ್ಳೆ ಕೆಲಸ ಮಾಡಿದ್ದೆ, ಒಳ್ಳೆ ಫಲ ಸಿಗ್ತಿತ್ತು. ಕೆಟ್ಟ ಕೆಲಸ ಮಾಡಿದೆ, ಕೆಟ್ಟ ಫಲಗಳು ಸಿಗತ್ತೆ. ಆದರೆ ಎರಡೂ ಸ್ಥಿತಿಯಲ್ಲಿ ಯಾರು ಅದನ್ನು ಸ್ವೀಕಾರ ಮಾಡ್ತಾನೋ, ಹೌದಪ್ಪ ಪರಮಾತ್ಮ ಚಿದಂಬರ, ಇದು ನಿನ್ನ ಇಚ್ಛಾನೇ, ಸುಖದ ಫಲವನ್ನು ನೀನೇ ಕೊಟ್ಟೆ, ದುಃಖದ ಫಲವನ್ನು ನೀನೇ ಕೊಟ್ಟಿದ್ಯಾ, ಕರ್ಮಫಲ ಡಿಸೈಡ್ ಮಾಡೋನು ಪರಮಾತ್ಮ. ಆ ಚಿದಂಬರ ಡಿಸೈಡ್ ಮಾಡಿದ್ದಾನೆ ಅಂದಮೇಲೆ ಅವನು ವಿರುದ್ಧವಾಗಿ ಹೋಗಿ ಅಲ್ಲಿ ಅವಕಾಶವೇ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ರಮಣ ಮಹರ್ಷಿಗಳು ಹೇಳ್ತಾರೆ, ದೆರ್ ಇಸ್ ನೋ ಚಾಯ್ಸ್, ದೆರ್ ಇಸ್ ನೋ ಫ್ರೀ ವಿಲ್, ಎವ್ರಿಥಿಂಗ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ದ ಡಿವೈನ್. ಅವ್ರು ಹೇಳ್ತಾರೆ, ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಇನ್ ದ ಡಿವೈನ್ ವಿಲ್ ಅಂತ. ಡಿವೈನ್ ವಿಲ್ ಅಂದರೆ ಪರಮಾತ್ಮನ ವಿಲ್ನಲ್ಲಿ ಅವನ ಇಚ್ಛಾ ಅಂತಲೇ ಏನು ನಡೆಯುತ್ತೋ ಅದೆಲ್ಲವೂ ಪರ್ಫೆಕ್ಟ್ ಇರುತ್ತೆ. ಅದು ಇಂಪರ್ಫೆಕ್ಟ್ ಇದೆ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಈ ಜೀವ ಹೇಳ್ಕೊಳ್ಳೋದು, ನನಗಿದು ಒಪ್ಪಿಗೆ ಆಗ್ತಿಲ್ಲ. ಅವನಂತಾನೆ ಪರಮಾತ್ಮ, ನಿನಗೆ ಒಪ್ಪಿಗೆ ಆದ್ರೇನು ಬಿಟ್ರೇನು, ಇದೇ ಜೀವನದ ಕ್ರಮದಲ್ಲಿ ಇನ್ ದ ಸೀಕ್ವೆನ್ಸ್ ಆಫ್ ದ ಲೈಫ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಲೈಕ್ ದಿಸ್ ಓನ್ಲಿ. ಇತರ ವಾಯಾ ವರೀಲ ಬೋಲ ಬೀಜ ಜಾಣಾವಿ ಜೈಸೆ ಪೋಲ. ಬಾಕಿದೆಲ್ಲ ಮಾತು ನಾವೇನು ಆಡ್ತೀವೋ ಅದೆಲ್ಲವೂ ವಾಯ ಅಂತಾರೆ ರಾಜಾರಾಮ್ ಮಹಾರಾಜ್. ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಯಾಕೆಂದರೆ ಏನಾಗ್ತಿದೆಯೋ ಚಿದಂಬರ ಇಚ್ಛೆಯಿಂದ ಆಗ್ತಿದೆ. ಆಗುವ ಘಟನೆಗಳು, ಆಗುವ ಮಾತುಗಳು, ನಡೆಯುವ ಘಟನೆ, ಮತ್ತು ಅದು ಅಪ್ರಿಯ ಇರ್ಬೋದು, ಪ್ರಿಯ ಇರ್ಬೋದು, ಅದೇನಾಗುತ್ತೋ ಎಲ್ಲ ಅವನ ಇಚ್ಛಾ ಮಾತ್ರದಿಂದ ಆಗತ್ತೆ ಅಂದಮೇಲೆ ಇಲ್ಲಿ ನಮಗೆ ಆಗಲ್ಲ, ನಾನು ಮಾಡೋದಿಲ್ಲ, ಅಥವಾ ನನಗಿಷ್ಟ ಇಲ್ಲ, ಐ ಲೈಕ್ ಆ್ಯಂಡ್ ಐ ಡೋಂಟ್ ಲೈಕ್, ಲೈಕ್ಸ್ ಆ್ಯಂಡ್ ಡೋಂಟ್ ಲೈಕ್ಸು ಇಲ್ಲ ಇಲ್ಲಿ, ಡೂಸ್ ಆ್ಯಂಡ್ ಡೋಂಟ್ಸ್ ಇಲ್ಲ ಇಲ್ಲಿ. ನಮ್ಮ ಭ್ರಮೆ ಇವೆಲ್ಲ. ಈ ಮನುಷ್ಯನ ಅವನಿಗೆ ಭಗವಂತ ಅವನಿಗೆ ಬುದ್ಧಿ ಕೊಟ್ಟಿದ್ದಾನೆ ಅಂದರೆ ಲಾಜಿಕಲ್ ರೀಸನಿಂಗ್ ಏನು ಮಾಡ್ತಾನೋ ಅದು ಪರಮಾರ್ಥದಲ್ಲಿ ಕತೈ ನಡೆಯೋದಿಲ್ಲ. ಪರಮಾರ್ಥದಲ್ಲಿ ನಿಮ್ಮ ಬುದ್ಧಿನ ಬಿಟ್ಟು ಆಚೆ ಬರ್ರಿ ಅಂತ ಹೇಳ್ತಾನೆ. ಗುರು ಹತ್ರ ಹೋದಾಗ ನಿಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಬದಿಗೆ ಇಟ್ಟು ಅವನ ಹತ್ರ ಹೋಗಿ ಸುಮ್ಮನೆ ನಿಮ್ಮ ಈಗೋ ಬಿಟ್ಟು ಚಪ್ಪಲಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾನೆ. ನಾವು ಬುದ್ಧಿಯಿಂದ ಪರಮಾತ್ಮನ ಚಿದಂಬರ ನೋಡ್ಲಿಕ್ಕೆ ಹೋದರೆ ಚಿದಂಬರ ನಮಗೆ ಯಾವತ್ತೂ ಕಾಣಿಸೋದೇ ಇಲ್ಲ. ಬೀಜ ಮೊಳಕೆ ನಾವು ನೋಡ್ತೀವಿ, ಕೆಲವು ಬೀಜ ಕಳ್ಗಾಳಿ ಇರ್ತವೆ, ಅವು ಮೊಳಕೆ ಆಗೋದೇ ಇಲ್ಲ ಅದ್ರಲ್ಲಿ ಕಳ್ಗಾಳಿಗೆ. ಯಾಕೆಂದರೆ ಅವು ಡಾರ್ಮೆಂಟ್ ಸೀಡ್ಸ್ ಅಂತೀವಿ ನಾವು ಸೈನ್ಸಲ್ಲಿ. ಅದು ಏನು ಮಾಡಿದ್ರೂ ಏನೂ ಉಪಯೋಗ ಆಗೋದಿಲ್ಲ. ವಯಬಲ್ ಸೀಡ್ಸ್ ಅಂತೀವಿ ನಾವು. ಯಾವ ಸೀಡ್ಸ್ ಹಾಕಿದ್ರೆ ಅದ್ರ ಮೊಳಕೆ ಹೊಡೆಯುತ್ತೋ ಅದಕ್ಕೆ ವಯಬಲ್ ಅಂತೀವಿ ನಾವು. ಆದರೆ ಯಾವುದು ಮೊಳಕೆ ಹೊಡೆಯಲ್ಲ ಅದು ಡಾರ್ಮೆಂಟ್ ಸೀಡ್ಸ್ ಅಂತೀವಿ. ಅದರಂತೆ ನಾವು ಏನೇ ಮಾತಾಡಿದ್ರೂ ಕೂಡ ಭಗವಂತನನ್ನು ವೇದ ಮೌನಾವಲ್ಯ ಅಂತ ಹೇಳಿದ್ರು ರಾಜಾರಾಮ್ ಮಹಾರಾಜ್. ವೇದ ಕೂಡ ಭಗವಂತನ ವರ್ಣನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂದಮೇಲೆ ನಾವು ಏನೇ ಮಾತಾಡಿದ್ರು ಅದೆಲ್ಲವೂ ಹಾಲೋ, ಪೊಕ್ಕಳಿದೆ ಮಾತುಗಳು. ಅದರಲ್ಲಿ ಯಾವ ಆಧಾರ ಇಲ್ಲ. ಯಾಕೆಂದರೆ ನಮಗೆ ಅನುಭವನೇ ಇಲ್ಲ. ನಾವು ಅವನು ಯಾವ ಮಾತು ಸ್ವೀಕಾರನೇ ಮಾಡಿಲ್ಲ. ಯಾರು ಸ್ವೀಕಾರ ಮಾಡ್ತಾರೋ, ಚಿದಂಬರ ಅಪ್ಪ ನಿನ್ನ ಇಚ್ಛೆಯಂತೆ ನನ್ನ ಜೀವನ ನಡೀತಾ ಇದೆಯೋ,
ಅಂತ ಆನಂದದಲ್ಲಿರ್ತಾರವ್ರು. ಇನ್ಯಾರು ಸ್ವೀಕಾರ ಮಾಡೋದಿಲ್ವೋ ಅವರೆಲ್ಲ ಇತರ ವಾಯ ವರೀಲ ಬೋಲ, ಮೇಲಿಂದ ನಾವು ಏನೇ ಮಾತಾಡಿದ್ರು ಅದೆಲ್ಲವೂ ವಾಯ, ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಯಾಕೆಂದರೆ ಟೈಮ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕಾಲ, ನಾವೆಲ್ಲರೂ ಕಾಲದ ಪರಿಮಿತಿದಲ್ಲಿದ್ದೀವಿ, ಟೈಮ್ ಆ್ಯಂಡ್ ಸ್ಪೇಸಲ್ಲಿದ್ದೀವಿ ನಾವು. ಅದಕ್ಕೆ ಈ ಸಮಯನ ನಾವು ವ್ಯರ್ಥವಾಗಿ ಮಾತಾಡೋದ್ರಲ್ಲಿ, ಬಡಬಡ ಮಾಡೋದ್ರಲ್ಲಿ, ನನ್ನನ್ನು ನಾನು ಪ್ರೂವ್ ಮಾಡೋಕ್ಕೆ ಐ ಆಮ್ ದ ರೈಟ್ ಆ್ಯಂಡ್ ಯು ಆರ್ ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಹೋದರೆ ನಮ್ಮ ಸಮಯ ಹಾಳು, ಎನರ್ಜಿ ಹಾಳು. ಆ ಶಕ್ತಿ, ನಾಮಸ್ಮರಣೆಯಿಂದ ಏನು ಶಕ್ತಿ ಊರ್ಜಾ ಉತ್ಪನ್ನ ಆಗುತ್ತೋ ಅದೆಲ್ಲವೂ ಹಾಳಾಗಿ ಹೋಗುತ್ತೆ. ಒಬ್ಬರಿಗೆ ಮೆಚ್ಚಿಸೋದ್ರಲ್ಲಿ, ಕನ್ವಿನ್ಸ್ ಮಾಡೋದ್ರಲ್ಲಿ ಇಡೀ ಜೀವನ ಮುಗಿದೋಗುತ್ತೆ. ಅಲ್ಲಿ ನಮ್ಮ ಅಂತಃಕರಣದಲ್ಲಿ ಶುದ್ಧೀಕರಣ ಆಗೋದಿಲ್ಲ. ಶುದ್ಧೀಕರಣ ಆಗದಲೇ ಹೊರತು ಚಿದಂಬರ ಬಂದು ನೆಲೆಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಂದರೆ ಅವನು ಪ್ರಚೀತಿ ಕೊಡಲ್ವಾ? ಕೊಡ್ತಾನೆ, ಖಂಡಿತವಾಗ್ಲೂ ಕೊಡ್ತಾನೆ ಪ್ರಚೀತಿ. ಆ ಪ್ರಚೀತಿ ಕೊಟ್ಟಾಗ ಅವನನ್ನು ಹಿಡ್ಕೊಂಡ್ಬಿಡ್ಬೇಕು ನಾವು. ಹೌದಪ್ಪ, ಇವೆಲ್ಲವೂ ಸುಳ್ಳು, ಮಿಥ್ಯಾ, ನೀನೊಬ್ಬನೇ ಕಣಪ್ಪ ಸತ್ಯ, ನಾನು ಯಾವಾಗಲೂ ನಿನ್ನ ಜೊತೆ ಇರಬೇಕು. ಗೋಪಿಕೆಯವರು ಹೆಂಗೆ ಕೃಷ್ಣನ ಮೇಲೆ ಪ್ರೇಮ ಮಾಡಿದ್ರು ಹಾಗೆ ನಾವು ಚಿದಂಬರನ ಮೇಲೆ ಪ್ರೇಮ ಮಾಡೋದು ಕಲಿಬೇಕು, ಪ್ರಯತ್ನ ಮಾಡಬೇಕು. ಇದೇ ಜನ್ಮದಲ್ಲಿ ನಾವು ನಿನ್ನನ್ನು ಪಡ್ಕೋತೀವಿ ಅಂತ ಛಲ ಇರಬೇಕು ನಮಗೆ. ಆ ಇಚ್ಛಾ ಇರಬೇಕು, ನಿನ್ನನ್ನು ಪಡ್ಕೋತೀವಿ. ಹೆಂಗೆ ಪ್ರಾಪಂಚಿಕ ವಸ್ತು ಪಡ್ಕೊಳ್ಳಿಕ್ಕೆ ಎಂಥ ಇಚ್ಛಾ, ಪೈಪೋಟಿ ಹಾಗೆ ಮಾಡ್ತೀವೋ ಜನದ ಜೊತೆಗೆ, ಅಂಥದೇ ಇಚ್ಛಾ ಇರಬೇಕು, ಅಂಥದೇ ಹಾಗೆ ಇರಬೇಕು. ನಾನು ನಿನ್ನನ್ನು ಇದೇ ಜನ್ಮದಲ್ಲಿ ಚಿದಂಬರ ಪಡ್ಕೋತೀನಪ್ಪ. ಅದಕ್ಕೆ ಏನು ಮಾಡಬೇಕಾಗಿದೆ? ನಾನು ಅಂತಃಕರಣ ಶುದ್ಧಿ ಮಾಡ್ಕೋಬೇಕಾಗಿದೆಯಾ? ಖಂಡಿತವಾಗ್ಲೂ ಮಾಡ್ಕೋತೀನಿ. ಎಷ್ಟು ನಾಮಸ್ಮರಣೆ ಮಾಡಿದ್ರೆ ನಾನು ಅಂತಃಕರಣ ಶುದ್ಧಿ ಆಗತ್ತೆ. ನಾ ಕೂತಾಗ ನಿಂತಾಗ ನಿನ್ನ ನಾಮವನ್ನು ಜಪಿಸ್ತಾ ಇರ್ತೀನಪ್ಪ ಚಿದಂಬರ. ನಿನ್ನ ನಾಮ ಜಪಿಸಿ 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 ನನ್ನ ಅಂತಃಕರಣ ಶುದ್ಧಿಯಾಗಿ ನೀನಲ್ಲಿ ಪ್ರಕಟ ಆಗಲೇಬೇಕು ಅನ್ನೋದನ್ನು ಛಲ ನಾವು ಮಾಡಿದ್ರೆ ಯಾಕೆ ಚಿದಂಬರ ಬಂದು ನೆಲೆಸೋದಿಲ್ಲ? ಅಂಥ ಒಂದು ಪ್ರಯತ್ನ ನಾವು ಎಲ್ಲರೂ ಸೇರಿ ಮಾಡೋಣ. ಇದೇ ಜನ್ಮದಲ್ಲಿ ಚಿದಂಬರನ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ, ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.